ಸ್ಯಾಂಡಲ್ವುಡ್ನ ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣದಲ್ಲಿ ಹೊಸ ಅಪ್ಡೇಟ್ಗಳು ಹೊರಬೀಳುತ್ತಲೇ ಇವೆ. ಆತ್ಮಹತ್ಯೆ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾಗಿ ಪ್ರಕರಣದ ಕುರಿತು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹೀಗಿರುವಾಗಲೇ ಕೃಷಿ ತಾಪಂಡ ಹಾಗೂ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳು ಇದೀಗ ರಿವೀಲ್ ಆಗುತ್ತಿವೆ. 1 ತಿಂಗಳಿಂದ ಕುಟುಂಬಸ್ಥರಿಂದ ದೂರ ಉಳಿದಿದ್ದ ವೈಶಾಖ್ ಖಿನ್ನತೆಗೆ ಒಳಗಾಗಿದ್ರು ಎನ್ನಲಾಗ್ತಾ ಇದೆ. ವೈಶಾಖ್ ಅವರು ತಂದೆ, ಪತ್ನಿ, ಮಗನನ್ನು ಬಿಟ್ಟು ದೂರ ಇದ್ದರು. 1 ತಿಂಗಳಿಂದಲೂ ಪತ್ನಿಗೆ ಕಾಲ್, ಮೆಸೇಜ್ ಮಾಡಿರಲಿಲ್ಲ. ಅದಕ್ಕೂ ಮುನ್ನ ಕೌಟುಂಬಿಕ ಕಲಹದ ಬಗ್ಗೆ ಮುತುವರ್ಜಿ ವಹಿಸಿದ್ದ ಇಬ್ಬರ ಕುಟುಂಬಸ್ಥರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಆದರೆ ಪತ್ನಿ ಜೊತೆ ಮತ್ತೆ ಉಳಿದುಕೊಳ್ಳಲು ವೈಶಾಖ್ ನಿರಾಕರಣೆ ಮಾಡಿದ್ರು. ಹೀಗಾಗಿ 1 ತಿಂಗಳಿಂದ ಕುಟುಂಬಸ್ಥರ ಸಂಪರ್ಕ ಇಲ್ಲದೇ ಇದ್ದ ವೈಶಾಖ್ ಡಿಪ್ರೆಷನ್ನಿಂದ ಬಳಲುತ್ತಿದ್ರು ಎನ್ನಲಾಗ್ತಾ ಇದೆ. ಸಾಯುವುದಕ್ಕೂ ಮೊದಲು ವೈಶಾಖ್ಗೆ ಮಗನ ನೆನಪು ಕಾಡಿತ್ತು ಎನ್ನಲಾಗಿದ್ದು, 1 ತಿಂಗಳಿಂದ ಮೆಸೇಜ್, ಕಾಲ್ ಕೂಡ ಮಾಡದಿದ್ರು ವೈಶಾಖ್ ಸಾಯುವ ಮುನ್ನ ಪತ್ನಿಗೆ ಮೆಸೇಜ್ ಮಾಡಿದ್ರು ಎನ್ನುವುದು ಗಮನಾರ್ಹ ವಿಚಾರವಾಗಿದೆ. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಮೆಸೇಜ್ ಮಾಡಿ ಮಗನ ಬಗ್ಗೆ ಹಾಗೂ ತಂದೆ ಬಗ್ಗೆ ವೈಶಾಖ್ ಕೇಳಿದ್ರು. ತಂದೆ ಹೇಗಿದ್ದಾರೆ, ಮಗ ಹೇಗಿದ್ದಾನೆ, ಶಾಲೆಗೆ ಹೋಗ್ತಿದ್ದಾನೆ ಎಂಬೆಲ್ಲ ಉಭಯ ಕುಶಲೋಪರಿಗಳನ್ನು ವಿಚಾರಿಸಿದ್ರು ಎನ್ನಲಾಗ್ತಾ ಇದೆ. ಬಳಿಕ ಕೃಷಿ ತಾಪಂಡಗೆ ಮೆಸೇಜ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಮೆಸೇಜ್ ಹಾಗೂ ಕಾಲ್ ಮಾಡಿದ್ದಾರೆ. ಈ ವೇಳೆ ಕೃಷಿ ತಾಪಂಡ ಧೈರ್ಯವನ್ನು ತುಂಬಿದ್ದಾರೆ. ಯಲಹಂಕದಿಂದ ಬರುವವರೆಗೆ ಯಾವ ನಿರ್ಧಾರ ಕೈಗೊಳ್ಳಬೇಡ ಎಂದು ತಾಕೀತು ಮಾಡಿದ್ರು. ಆದರೆ ಬಂದು ನೋಡುವಷ್ಟರಲ್ಲೇ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಳಿಕ ಪೊಲೀಸರಿಗೆ ವೈಶಾಖ್ ಪತ್ನಿ ಹಾಗೂ ತಂದೆಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಕೃಷಿ ತಾಪಂಡ ಕಾಲ್ ಮಾಡಿ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ವೈಶಾಖ್ ಕುಟುಂಬಸ್ಥರಿಗೆ ತಲುಪಿಸಿದ್ರು. ಇನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಐಷಾರಾಮಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದ ಈ ಘಟನೆ ಇದೀಗ ಇಡೀ ಸ್ಯಾಂಡಲ್ವುಡ್ಡನ್ನೇ ಬೆಚ್ಚಿ ಬೆಳೆಸುವಂತೆ ಮಾಡಿದೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಆತ್ಮಹತ್ಯೆ ಅಂತೂ ಕಂಡರೂ ಈ ಸಾವಿನ ಹಿಂದೆ ಇರುವ ಕಥೆಗಳು ಮತ್ತು ವೈಶಾಖ್ ಜೀವನದ ಸಂಕೀರ್ಣತೆಗಳು ಈಗ ಒಂದೊಂದಾಗಿ ಹೊರಬರುತ್ತಿವೆ. ವೈಶಾಖ್ ಒಬ್ಬ ಯಶಸ್ವಿ ಉದ್ಯಮಿ. ಕಾರು, ಆಟೋಮೊಬೈಲ್ ಮತ್ತು ಗ್ಯಾರೇಜ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ ಅವರಿಗೆ ಮದುವೆಯಾಗಿ 15 ವರ್ಷಗಳಾಗಿತ್ತು. ಅಷ್ಟೇ ಅಲ್ಲದೆ 14 ವರ್ಷದ ಒಬ್ಬ ಮುದ್ದಾದ ಮಗನೂ ಇದ್ದಾನೆ. ಎಲ್ಲವೂ ಸರಿಯಾಗೇ ಇತ್ತು ಎನ್ನುವಷ್ಟರಲ್ಲಿ ವೈಶಾಖ್ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು. ಅದೇ HAL ಪೊಲೀಸ್ ಠಾಣೆಯ ಕೇಸ್. ಮಾಹಿತಿಗಳ ಪ್ರಕಾರ AVR ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿ ಎಂಬುವರಿಗೆ ಬೆದರಿಕೆ ಹಾಕಿದ್ದ ಆರೋಪದಡಿ ವೈಶಾಖ್ ವಿರುದ್ಧ ಪೊಲೀಸರು ದೂರನ್ನು ದಾಖಲಿಸಿದ್ರು. ಈ ಸಂಬಂಧ ಅವರನ್ನು ಬಂಧಿಸಿ ತನಿಖೆಯೂ ನಡೆಸಲಾಗಿತ್ತು. ಈ ಒಂದು ಕ್ರಿಮಿನಲ್ ಪ್ರಕರಣ ವೈಶಾಖ್ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತಂದಿದ್ದಲ್ಲದೆ ಅವರ ವೈಯಕ್ತಿಕ ಜೀವನವನ್ನು ಹದಗೆಡಿಸಿತ್ತು ಎನ್ನಲಾಗ್ತಾ ಇದೆ. ಇನ್ನು ಬೆದರಿಕೆ ಪ್ರಕರಣದ ಬಳಿಕ ವೈಶಾಖ್ ಮತ್ತು ಅವರ ಪತ್ನಿಯ ನಡುವೆ ಆಗಾಗ ಮನಸ್ತಾಪಗಳು ಶುರುವಾಗಿದ್ವು. ಮನೆಯಲ್ಲಿ ನೆಮ್ಮದಿ ಕಳೆದುಕೊಂಡಿದ್ದ ವೈಶಾಖ್ ತಮ್ಮ ನೋವನ್ನು ಹಂಚಿಕೊಳ್ಳಲು ಆಯ್ಕೆ ಮಾಡಿದ್ದು ಇದೇ ಕೃಷಿ ತಾಪಂಡ ಅವರ ಸ್ನೇಹವನ್ನ. ಪೊಲೀಸ್ ಮೂಲಗಳ ಪ್ರಕಾರ ಕೌಟುಂಬಿಕ ಸಮಸ್ಯೆಗಳಿಂದ ಬೇಸತ್ತಿದ್ದ ವೈಶಾಖ್ ಆಗಾಗ ಕೃಷಿ ತಾಪಂಡ ಅವರ ಮನೆಗೆ ಬಂದು ಹೋಗುತ್ತಿದ್ರು. ಈ ಸ್ನೇಹ ಮತ್ತು ಭೇಟಿಗಳೇ ಈಗ ಸಾರ್ವಜನಿಕರಲ್ಲಿ ಹತ್ತಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದೆ. ನಿನ್ನೆ ರಾತ್ರಿ ಕೂಡ ವೈಶಾಖ್ ಅವರು RR ನಗರದ ಬಂಗಾರಪ್ಪ ಗುಡ್ಡೆ ಬಳಿ ಇರುವ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿದ್ದ ನಟಿ ಕೃಷಿ ಅವರ ನಿವಾಸಕ್ಕೆ ಬಂದಿದ್ರು. ರಾತ್ರಿ ಇಡೀ ಅಲ್ಲೇ ಇದ್ದ ವೈಶಾಖ್ ಇಂದು ಬೆಳಗ್ಗೆ ನಿಗೂಢವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪತ್ನಿ ಮತ್ತು ಮಗನಿದ್ದರೂ ಅಂತಿಮ ಕ್ಷಣಗಳನ್ನು ಕಳೆಯಲು ಅವರು ನಟಿಯ ಮನೆಯನ್ನೇ ಆಯ್ದುಕೊಂಡಿದ್ದೇಕೆ? ಸಾವಿಗೆ ಮುನ್ನ ಅವರು ಯಾರ ಜೊತೆ ಮಾತನಾಡಿದರು ಎಂಬ ಪ್ರಶ್ನೆಗಳು ಇದೀಗ ಪೊಲೀಸರನ್ನ ಕಾಡ್ತಾ ಇದೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆ RR ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ವರದಿ ಬಂದ ನಂತರ ಸಾವಿನ ನಿಖರ ಸಮಯ ಮತ್ತು ಕಾರಣವೂ ತಿಳಿದು ಬರಲಿದೆ. ವೈಶಾಖ್ ಅವರ ಮೊಬೈಲ್ ಫೋನ್ ವಶಕ್ಕೆ ಪಡೆದಿರುವ ಪೊಲೀಸರು ಅವರ ಕೊನೆಯ ಕರೆಗಳು ಮತ್ತು ಸಂದೇಶಗಳನ್ನು ಜಾಲಾಡುತ್ತಿದ್ದಾರೆ. ಒಬ್ಬ ಉದ್ಯಮಿ, ಅದು 14 ವರ್ಷದ ಮಗನ ತಂದೆ, ನಟಿಯ ಮನೆಯಲ್ಲಿ ಇಂತಹ ನಿರ್ಧಾರ ಕೈಗೊಂಡಿರುವುದು ಪ್ರಕರಣವನ್ನು ಸಾಕಷ್ಟು ಗಂಭೀರತೆಗೆ ತಳ್ಳಿದೆ. ಅರವಿಂದ್ ರೆಡ್ಡಿ ಪ್ರಕರಣದ ಒತ್ತಡವೋ ಅಥವಾ ಕೌಟುಂಬಿಕ ಕಲಹದ ತೀವ್ರತೆಯೋ ಅಥವಾ ಈ ಸಾವಿನ ಹಿಂದೆ ಬೇರೆಯದ್ದೇ ಗುಟ್ಟಿದೆಯೋ, ಸದ್ಯಕ್ಕಂತೂ ಕೃಷಿ ತಾಪಂಡ ಅವರ ಮನೆಗೆ ಪೊಲೀಸರು ಮತ್ತು ಮಾಧ್ಯಮಗಳು ಕಣ್ಣು ನೆಟ್ಟಿವೆ. ಈ ಕುರಿತು ಎಲ್ಲವೂ ತನಿಖೆಯ ಬಳಿಕವೇ ಮಾಹಿತಿ ಬಯಲಾಗಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.